ಬೇಕು ಅಂತಾನೆ ಎಣ್ಣೆ ಚೆಲ್ಲಿದ್ದಾರೆ. ಅದೇ ನಿಮ್ಮೇಲೆ ಯಾರಿಗತ್ತೆ ದ್ವೇಷ? ಸುಮ್ಮನೆ ಏನೇನೋ ಅನ್ಕೋಬೇಡಿ. ಅಮ್ಮ, ಅವ್ರಿಗೆಲ್ಲ ಏನ್ ಹೇಳ್ಬೇಕೋ ಹೇಳಾಯ್ತಲ್ವಾ, ಇನ್ಮೇಲೆ ಹಾಗಾಗಲ್ಲ ಬಿಡು. ಅತ್ತೆ, ಡಾಕ್ಟರ್ ಹೇಳಿದಾರೆ ತಾನೆ ಆಯಾಸ ಮಾಡ್ಕೋಬೇಡಿ ಅಂತ. ಬನ್ನಿ, ಆರಾಮಾಗಿ ರೆಸ್ಟ್ ಮಾಡಿ. ಓಂಕಾರ ಎಲ್ಲೇ? ಅವರು ಮಾತ್ರೆ ತಗೊಂಡ್ ಬರಕ್ ಹೋಗಿದ್ದಾರೆ. ಮಾತ್ರೆ ತಗೊಂಡು ನೀವು ರೆಸ್ಟ್ ಮಾಡಿ. ಮ್ಯಾರಥಾನ್ ಓಡೋಕೆ ರೆಡಿ ಆಗ್ಬೇಡಿ. ಹೇಳಿ ಮೇಲೆ ರೆಸ್ಟ್ ಮಾಡಿ. ಬನ್ನಿ, ಹೇಳಿ. ನಿಧಾನ, ಹುಷಾರತ್ತೆ. ನಿಧಾನಕ್ಕೆ ಬನ್ನಿ. ನಿಧಾನ. ಸದ್ಯ ಅತ್ತೆಗೇನೂ ಜಾಸ್ತಿ ಏಟಾಗಿಲ್ಲ. ಭೈರವಿ ಯಾಕೆ ಇನ್ನ ಕಾಲ್ ಮಾಡಿಲ್ಲ? ಅಥರ್ವ ಅಲ್ಲೋಗಿ ತಲುಪೋದ್ನೋ ಇಲ್ವೋ? ನಾನೇ ಕಾಲ್ ಮಾಡ್ಲಾ? ಬೇಡ, ಅವಳೇ ಕಾಲ್ ಮಾಡ್ಲಿ. ಸರ್, ಹೂವನ್ನ ಆರ್ಡರ್ ಮಾಡಿದ್ರಲ್ಲ, ತಗೊಳ್ಳಿ. ಹಾ, ಥ್ಯಾಂಕ್ ಯು. ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ಹೂಗಳು. ಬಹುಶಃ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ದೆ ಎಲ್ರಿಗೂ ಅವ್ರ ಫೀಲಿಂಗ್ ಸಿಗ್ತಕ್ಕಂತೆ ಯೂಸ್ ಆಗೋದು ಈ ಹೂಗಳೇ ಅನ್ಸುತ್ತೆ. ಇದನ್ನ ನೋಡ್ತಾ ಇದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ, ಏನೋ ಒಂದು ಅಟ್ರಾಕ್ಷನ್ ಈ ಹೂಗಳಲ್ಲಿದೆ. ಅದಕ್ಕೆ ಅಲ್ವಾ ಎಲ್ಲ ಕವಿಗಳು ಹೂವನ್ನ ಒಂದು ಹೆಣ್ಣಿಗೆ ಹೋಲಿಸಿರೋದು. ಅದರಲ್ಲೂ ಫಸ್ಟ್ ಪ್ರಪೋಸ್ ಮಾಡೋರ್ಗೆ ರೋಸ್ ಇಲ್ದೇ ಇದ್ರೆ ಪ್ರಪೋಸ್ ಮಾಡಕ್ಕೆ ಆಯುಧನೇ ಇಲ್ದೇ ಇರೋ ತರ ಆಗ್ಬಿಡುತ್ತೆ. ಹೇಗಾದ್ರೂ ಮಾಡಿ ಇದನ್ನ ನನ್ನ ಹುಡುಗಿ ಕೊಟ್ಟು ಫಿಲ್ಮಿ ಸ್ಟೈಲಲ್ಲಿ, ಬೇಡ ಬೇಡ, ನಂದೇ ಸ್ಟೈಲಲ್ಲಿ ಭೈರವಿಗೆ ಪ್ರಪೋಸ್ ಮಾಡಿ ಇಂಪ್ರೆಸ್ ಮಾಡಬೇಕು. ಇಲ್ಲ ಅಂದ್ರೆ ನಾನು ನಿಂತಲ್ಲೇ ಇದ್ಬಿಡ್ತೀನಿ ಅಷ್ಟೇ. ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋ ರೀತಿಗೆ ಅವಳು ಏನೂ ಹೇಳ್ದೆ ಒಪ್ಕೊಂಡ್ಬಿಡ್ಬೇಕು. ಎಲ್ರ ತರ ಸಕ್ಸಸ್ಫುಲ್ ಲವ್ ಸ್ಟೋರಿ ನಮ್ದಾಗ್ಬೇಕು. ಎಸ್. ಅಥರ್ವ, ಏನ್ ರೂಮಲ್ಲೇ ಕಾಣ್ತಿಲ್ವಲ್ಲ ಇವನು? ಬಾತ್ರೂಮ್ಗೆ ಹೋಗಿದನೋ ಏನೋ? ಅಥರ್ವ, ಏನ್ ಸೌಂಡೇ ಕೇಳ್ತಿಲ್ವಲ್ಲ? ನೋಡೇ ಬಿಡೋಣ. ಅಥರ್ವ, ಲೇ ಅಥರ್ವ, ಇಲ್ಲೂ ಇಲ್ಲ. ಅಥರ್ವ, ಎಲ್ಲಿ ಹೋಗ್ಬಿಟ್ಟ ಇವನು? ನಾವ್ ಯಾರು ಇಲ್ದಿರೋ ಟೈಮ್ ನೋಡ್ಕೊಂಡು ಭವಾನಿ ಭವಾನಿ ಅನ್ಕೊಂಡು ಹೊರಗಡೆ ಹೋಗ್ಬಿಟ್ಟ. ಈ ಅಥರ್ವ ತಂದಿಡೋ ಪಜಿತಿಗಳು ಒಂದೊಂದಲ್ಲ. ಎಲ್ಲಪ್ಪ ಹುಡ್ಕದಿವನ್ನ? ಅಥರ್ವ, ಲೇ ಅಥರ್ವ, 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 ಎಲ್ಲಿ ಹೋಗ್ಬಿಟ್ಟ ಇವನು? ಅಕ್ಕ. ಹಾ ಓಂಕಾರ್, ಏನಾಯ್ತು? ಯಾಕೆ ಹಾಕಿರಿಸ್ತಾ ಇದ್ಯಾ? ಅಥರ್ವ ರೂಮಲ್ಲಿ ಕಾಣಿಸ್ತಾ ಇಲ್ಲ. ಅಥರ್ವ ತಪ್ಪಿಸ್ಕೊಂಡು ಹೋಗಿರೋದು ಗೊತ್ತಾಗಿದೆ. ಈಗ ನಾನೇನು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡಬೇಕು. ಏನೋ ಅಥರ್ವ ಕಾಣಿಸ್ತಿಲ್ವಾ? ಇಲ್ಲ, ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣ್ತಾ ಇಲ್ಲ. ಓಂಕಾರ್, ನೀವ್ ಸರಿಯಾಗಿ ನೋಡಿದ್ರೋ ಇಲ್ವೋ? ಸುಮ್ನೆ ಇಲ್ಲಿ ಬಂದು ಅಥರ್ವ ಇಲ್ಲ ಅಂತ ಡ್ರಾಮಾ ಮಾಡಬೇಡಿ. ಅಲ್ವೇ, ಅಥರ್ವ ಕಾಣ್ತಿಲ್ಲ ಅಂತ ಸುಳ್ಳು ಹೇಳೋದಕ್ಕೆ ನನ್ಗೇನ್ ತಲೆ ಕೆಟ್ಟಿದ್ಯಾ? ನನ್ ಮೇಲೆ ನಂಬಿಕೆ ಇಲ್ದೇ ಇದ್ರೆ ನೀನೇ ಹೋಗು ಒಂದ್ಸಲ ಹುಡುಕು. ಆಗ್ಲೇ ಇಲ್ಲೇ ಇದ್ದ, ನಾನ್ ನೋಡಿದ್ದೀನಲ್ಲ. ಈಗಿಲ್ಲ ಅಂದ್ರೆ ಹೇಗೆ? ಹೌದು, ಅವಾಗ್ಲೇ ಇಲ್ಲೇ ಇದ್ದ. ಅಷ್ಟು ಬೇಗ ಎಲ್ಲೋ ಹೋದ?